ಬಂಗಾಲದಲ್ಲಿ ಹೊಸ ಶಕೆ, ಹೊಸ ಮನ್ವಂತರ, ಹೊಸ ಇತಿಹಾಸ ಖಂಡಿತವಾಗಿಯೂ ಹುಟ್ಟಿಕೊಳ್ಳಲಿದೆ. ಜೈ ಶ್ರೀರಾಮ್ ಅಂತ ಹೇಳಿ ಹೆಣ್ಣುಮಕ್ಕಳು ಮತದಾನ ಮಾಡಿದ ನಂತರ ಅಲ್ಲಿ ಕೂಗಿದ ಆ ಕೂಗಿದೆಯಲ್ಲ, ಇಡೀ ಬಂಗಾಲಕ್ಕಲ್ಲ ಇಡೀ ದೇಶಕ್ಕೆ ಮುಟ್ಟಿದೆ. ಬಂಗಾಲದಲ್ಲಿ ಏನಾಗುತ್ತೆ, ಬಿಜೆಪಿಯ ಪರಿಸ್ಥಿತಿ ಏನು, ಬಿಜೆಪಿ ಅಧಿಕಾರಕ್ಕೆ ಬರುತ್ತಾ, ಪೋಲ್ಗಳು ಏನು ಹೇಳ್ತವೆ, ಈ ಎಲ್ಲ ನಿಮ್ಮ ನಿರೀಕ್ಷೆ ಏನಿದೆ ಆ ಹೊತ್ತು ಇದು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಮೊದಲ ಹಂತದ ಮತದಾನ ಕೂಡ ದಾಖಲೆಯ ಮತದಾನ, ಚರಿತ್ರಾರ್ಹವಾದಂತ ಮತದಾನ. ಎರಡನೇ ಫೇಸು ಮುಸ್ಲಿಂ ಬಾಹುಳ್ಯ, ದೀದಿಯ ಅತ್ಯಂತ ಕಬ್ಜದಲ್ಲಿರುವಂತ ಕ್ಷೇತ್ರಗಳು. ಇಲ್ಲಿ ಟಿಎಂಸಿಯದ್ದೇ ಮೇಲುಗೈ. ಹಾಗಾಗಿ ಇಲ್ಲಿ ಟಿಎಂಸಿಗೆ ಬಹಳ ನಿರೀಕ್ಷೆ ಇತ್ತು. ಇಲ್ಲಿ ನಾವು ಆಟ ಆಡ್ತೇವೆ, ಇಲ್ಲಿ ನಾವು ಗೆಲುವನ್ನ ಸಾಧಿಸ್ತೇವೆ. 2.5 ವರ್ಷದಿಂದ ಬಿಜೆಪಿ ಏನು ನೆಲಮೂಲದಿಂದ ಬಂಗಾಲವನ್ನ ಗೆಲ್ಲಲೇಬೇಕು ಅಂತ ಏನು ಹಠಕಟ್ಟಿ ಹೋರಾಟವನ್ನ ಮಾಡಿತ್ತು ಮತ್ತು ಕಾರ್ಯತತ್ಪರತೆಯನ್ನ ತೋರಿಸಿತ್ತಲ್ಲ, ಅದನ್ನ ಸಂಪೂರ್ಣವಾಗಿ ನಾವು ವಿಧ್ವಂಸ ಮಾಡ್ತೇವೆ ಅಂತ ಸ್ಕೆಚ್ ಹಾಕೊಂಡು ಕೂತವರಿಗೆ ನಿನ್ನೆಯಿಂದ ಸಿಂಗಮ್ಮನ ಕಾರ್ಯಾಚರಣೆ, ಆಮೇಲೆ 3 ಲಕ್ಷ ಚಿಲ್ಲರೆ CRPF, ಚುನಾವಣಾ ಕಮಿಷನರ್ ಜ್ಞಾನೇಶ್ ಕುಮಾರ್ ಅವರ ಕಟ್ಟುನಿಟ್ಟಿನ ಕ್ರಮ, ಒಂದು ಕಡೆ ಕ್ಷಣಕ್ಕೂ ಕೋರ್ಟಿನಲ್ಲಿ ಹೋರಾಟ, ಇನ್ನೊಂದು ಕಡೆ ಮೈದಾನದಲ್ಲಿ ಹೋರಾಟ. ಸ್ವತಂತ್ರ ಭಾರತ ಕಂಡು ಕೇಳರಿಯದ ಶಾಂತಯುತವಾದಂಥ ಒಂದು ಜಂಗಲ್ ರಾಜ್, ಗೂಂಡಾ ರಾಜ್ ಅಂತಲೇ ಕರೆತಾ ಇದ್ದಂಥ ಪಶ್ಚಿಮ ಬಂಗಾಲದಲ್ಲಿ ಎಂಥ ಒಂದು ಅದ್ಭುತವಾದಂಥ ಮತದಾನ ಮಾಡಿದೆ ಅಂತಂದರೆ, ಅಥವಾ ಅಂಥ ಒಂದು ಮತದಾನಕ್ಕೆ ಕ್ಷೇತ್ರವನ್ನು ಅಣಿಗೊಳಿಸಿದೆ ಚುನಾವಣಾ ಕಮಿಷನ್ ಅಂತಂದರೆ, ಜ್ಞಾನೇಶ್ ಕುಮಾರ್ ಭಾರತದ ಚುನಾವಣಾ ಕಮಿಷನರ್ ಆಗಿ ಹೀರೋ ಅಂತ ಅನಿಸ್ಕೊಂಡಿದ್ದಾರೆ. ಸ್ವತಂತ್ರ ಭಾರತದಲ್ಲೇ ದಾಖಲೆಯ ಮತದಾನ 90-94%. 5:30 ಆದರೂ ಕೂಡ ಜನ ಕ್ಯೂನಲ್ಲಿ ಮತದಾನ ಮಾಡಲಿಕ್ಕೆ ಅತ್ಯಂತ ಉತ್ಸಾಹದಿಂದ ಕಾದಿದ್ರು. ಪಾಲ್ಡಾದಂಥ ಕೆಲವು ಕಡೆ ಬಿಜೆಪಿ EVMನ ಏನು ಬಟನ್ ಇದೆ ಅದಕ್ಕೆ ಪೇಪರ್ ಅಂಟಿಸುವ, ಅದಕ್ಕೆ ಯಾವುದೋ ಒಂದು ಇದನ್ನ ಏನು ಟೇಪನ್ನು ಅಂಟಿಸುವ ಈ ಕೆಲಸವನ್ನ ಮಾಡಿದ್ರು. ಅದನ್ನ ತಕ್ಷಣ ಎಲೆಕ್ಷನ್ ಕಮಿಷನ್ ಗಮನಕ್ಕೆ ಬಂತು, ಅಲ್ಲಿ ಅದನ್ನು ಸರಿಪಡಿಸಿದ್ರು, ಮತ್ತೆ ಪುನರ್ ಮತದಾನವನ್ನ ಮಾಡಿದ್ರು. ಇಡೀ ಬಂಗಾಲದ ಚುನಾವಣೆಯ ಒಂದು ಕ್ಷೇತ್ರ ಎಷ್ಟು ರೋಚಕವಾಗಿತ್ತು. ಮತ್ತೆ ಈಗ ಈ ಚುನಾವಣೆ 2 ಹಂತದಲ್ಲಿ ಮುಗಿದ ನಂತರ 6:30 ನಂತರ ಏನು ಎಕ್ಸಿಟ್ ಪೋಲ್ ಅಂತ ಬರ್ತದೆ, ಆ ಎಕ್ಸಿಟ್ ಪೋಲ್ ಎಂಥ ನಿರ್ಣಾಯಕವಾದಂಥ ನಂಬರ್ಸ್ ಅನ್ನ ಹೇಳಿದೆ ಅಂತಂದ್ರೆ ನೀವು ಆಶ್ಚರ್ಯ ಪಡುವುದಲ್ಲ, ದಂಗಾಗ್ತೀರಿ. ಬಿಹಾರದಂಥ ಚುನಾವಣೆ ಇರಬಹುದು, ಮಹಾರಾಷ್ಟ್ರದ ಚುನಾವಣೆ ಇರಬಹುದು, ಈ ಎಲ್ಲ ಚುನಾವಣೆಗಳಲ್ಲಿ ಅತ್ಯಂತ ಖಚಿತವಾದಂಥ ನಂಬರ್ಸ್ ಅನ್ನ ಕೊಟ್ಟಂತ 2 ಸಮೀಕ್ಷೆಗಳನ್ನು ಕೂಡ ನಿಮ್ಮ ಎದುರು ಇಡ್ತೇನೆ. ಅಸ್ಸಾಂನಲ್ಲಿ ಏನಾಗತ್ತೆ ಅದನ್ನು ಹೇಳ್ತೇವೆ. ಅದರ ಜೊತೆಗೆ ಬಂಗಾಲದಲ್ಲಿ ಏನು ಉತ್ತರ ಪ್ರದೇಶದ ಸಿಂಗಮ್ಮನ ಎಂಟ್ರಿ ಆದ ನಂತರ ನಿನ್ನೆ ಸಂಜೆಗೆ ಮುಗಿದಂತ 2ನೇ ಹಂತದ ಚುನಾವಣೆಯವರೆಗಿನ ಸಂಪೂರ್ಣವಾದಂತ ಒಂದು ರೋಚಕ ಘಟನೆಗಳನ್ನ, ಎಲ್ಲೆಲ್ಲಿ ಏನೇನು ಆಯಿತು, ಬಂಗಾಲ ಯಾವ ರೀತಿ ಆಗಿದೆ, ದೀದಿ ಯಾವ ರೀತಿ ಇಡೀಯದಾಗಿ ತನ್ನ ಕ್ಷೇತ್ರದ ಪ್ರತಿ ಬೂತಿಗೂ ಏನೋ ಕಳ್ಕೊಂಡ ಹಾಗೆ, ಏನೋ ಆಘಾತ ಆದ ಹಾಗೆ, ಅವರು ತಿರುಗಾಡಿದ ರೀತಿ, ಏಕಾಂಗಿಯಾಗಿ ಕೂತದ್ದು, ಅವರ ಧ್ವನಿ ಇಡೀಯದಾಗಿ ಉಡುಗಿದ್ದು, ಎಲ್ಲವನ್ನು ಸಮಗ್ರವಾದಂಥ ಒಂದು ಮಾಹಿತಿಯನ್ನ ನಿಮ್ಮೆದುರು ಇಡಬೇಕು. ಯಾಕೆ ಅಂತಂದ್ರೆ ಬಂಗಾಲದಲ್ಲಿ ಹೊಸ ಶಕೆ, ಹೊಸ ಮನ್ವಂತರ, ಹೊಸ ಇತಿಹಾಸ ಖಂಡಿತವಾಗಿಯೂ ಹುಟ್ಟಿಕೊಳ್ಳಲಿದೆ. ಒಂದು ನವ ಸೂರ್ಯೋದಯವನ್ನ ಇಡೀ ಬಂಗಾಲ ಕಾಣ್ಲಿಕ್ಕೆ. ಒಮ್ಮೆ ಈ ಸರಿ ಏನಾದ್ರೂ ಬಿಜೆಪಿ ಈ ರೀತಿಯ ನಂಬರ್ಸ್ ಅನ್ನ ಪಡೆದೇ ಹೋದ್ರೆ, ಬಿಜೆಪಿ ಈ ಸರಿಯೂ ಬಂಗಾಲದಲ್ಲಿ ಗೆಲ್ಲದೆ ಹೋದ್ರೆ, ಒಂದು ನಿರ್ಣಯಕ್ಕೆ ಈ ದೇಶ ಬರಬೇಕಾಗತ್ತೆ. ಬಂಗಾಲದ ಜನಕ್ಕೆ ಇಡೀಯದಾಗಿ ಈ ಗೂಂಡಾಗಿರಿ, ಈ ಬೆಂಕಿ ಹಚ್ಚುವಿಕೆ,
ಈ ಕೊಲೆ, ಈ ಸುಲಿಗೆ, ಈ ದಬಾವಣೆ ಇದೇ ಅವರಿಗೆ ಅಭ್ಯಾಸ ಆಗಿದೆ. ಮತ್ತೆ ಅಂಥದ್ದೇ ಬದುಕನ್ನ ಬದುಕಲಿಕ್ಕೆ ಅವರು ಅಪೇಕ್ಷೆ ಪಡ್ತಾ ಇದ್ದಾರೆ. ದೀದಿಯ ಇಡಿಯದಾದಂಥ ಒಂದು ಖತರ್ನಾಕ್ ಆದಂಥ ಒಂದು ರಾಜಕಾರಣ ಏನಿದೆ, ಅವರಿಗದು ಅಪೇಕ್ಷಿತ ಮತ್ತು ಅದು ಮೈಗೊಂಡಿದೆ ಅನ್ನುವ ತೀರ್ಮಾನಕ್ಕೆ ಬರಬೇಕಾಗತ್ತೆ. ಆದರೆ ಪರಿಸ್ಥಿತಿ ನಿನ್ನೆ ಸಂಜೆಯೇ ಸಂಪೂರ್ಣ ಬದಲಾಗಿದೆ. ಮೋದಿಯವರು ಅತ್ಯಂತ ಹೃದಯ ತುಂಬಿ ಬಂಗಾಲದ ಜನತೆಗೆ ಇಂಥ ಒಂದು ಅಭೂತಪೂರ್ವ ಮತದಾನಕ್ಕೆ 78 ವರ್ಷದಲ್ಲಿಯೇ ಸ್ವತಂತ್ರ ಭಾರತ ಕಂಡು ಕೇಳರಿಯದಂಥ ಮತದಾನಕ್ಕೆ ಸಾಕ್ಷಿಯಾದಂಥ ಬಂಗಾಲದ ಪ್ರಜೆಗಳಿಗೆ ಸಂಪೂರ್ಣವಾಗಿ ಕೃತಜ್ಞತೆಯನ್ನ, ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಈ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಒಂದು, ಬಂಗಾಲದಲ್ಲಿ ಇಂಥ ಒಂದು ದಾಖಲೆಯ ಮತದಾನ ಸ್ವತಂತ್ರ ಭಾರತದಲ್ಲಾಗಿರಲಿಲ್ಲ. ಒಂದು, ಬಂಗಾಲದ ಇಡೀ ಜನ ಕಿತ್ತೆದ್ದು ಮತದಾನಕ್ಕೆ ಬಂದಿದ್ದಾರೆ. ಮಹಿಳೆಯರು ಬಹುತೇಕವಾಗಿ ಹೆದರಿ, ಬಹುತೇಕವಾಗಿ ಆ ಗೂಂಡಾಗಿರಿಗೆ ಒಂದೋ ದಬಾಯಿಸುವುದು, ಇಲ್ಲ ಬೆಂಕಿ ಹಚ್ಚುವುದು, ಇಲ್ಲ ನಾಡುಬಾಂಬು, ಇಲ್ಲ ತಡೆಗಟ್ಟುವುದು, ಇಂಥ ಯಾವ ಘಟನೆಯೂ ನಡೆಯಲಿಕ್ಕೆ ಬಿಟ್ಟಿಲ್ಲ ಚುನಾವಣಾ ಕಮಿಷನ್. ಶಾಂತಯುತವಾದ ಮತದಾನ. ಅಲ್ಲಲ್ಲಿ ಪುಂಡು ಪೋಖರಿಗಳು ಪ್ರಯತ್ನವನ್ನ ಮಾಡಿದ್ರು, ಆ ಪ್ರಯತ್ನವನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಲಾಯಿತು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಹೆಣ್ಮಕ್ಳು ಕೂಡ ಎಷ್ಟು ಚೆನ್ನಾಗಿ ಅಂದರೆ 7 ಗಂಟೆಗೆ ಮತದಾನ ಆದರೆ 5:15 ಬಂದು ಜನ ಸಾಲುಗಟ್ಟು ನಿಂತಿದ್ರು. ಮತದಾನಕ್ಕಿಂತ 1.5-2 ತಾಸು ಜನ ಬೇಗ ಬಂದು ಮತವನ್ನ ಚಲಾಯಿಸಲಿಕ್ಕೆ ಉತ್ಸಾಹಿತರಾಗಿ ನಿಂತಿದ್ರು. ಜೈ ಶ್ರೀರಾಮ್ ಅಂತ ಹೇಳಿ ಹೆಣ್ಣುಮಕ್ಕಳು ಮತದಾನ ಮಾಡಿದ ನಂತರ ಅಲ್ಲಿ ಕೂಗಿದ ಆ ಕೂಗಿದೆಯಲ್ಲ, ಇಡೀ ಬಂಗಾಲಕ್ಕಲ್ಲ, ಇಡೀ ದೇಶಕ್ಕೆ ಮುಟ್ಟಿದೆ. ಅದು ಅದ್ಭುತವಾದಂಥ ಮತದಾನ. 2016-2021ರಲ್ಲಿ 91 ಕ್ಷೇತ್ರದಲ್ಲಿ ಅಭೂತಪೂರ್ವ ಯಶಸ್ಸನ್ನ ಇದೇ 2ನೇ ಮತದಾನದ ಹಂತದಲ್ಲಿ TMC ಪಡೆದಿತ್ತು. ಆದರೆ ಈ ಸಾರಿ ಅಲ್ಲಿ ISF ಪಕ್ಷ ಅಂತ ಒಂದು ಹುಟ್ಕೊಂಡಿದೆ TMC ವಿರುದ್ಧ. ಸೂಫಿ ಶ್ರೀನ್ ಅಂತ ನಿಮ್ಮದಿಗೆ ಹೇಳಿದ್ದೇನೆ. ಆಮೇಲೆ ಆ ಬಹುತೇಕ TMCಯಿಂದ ಹೊರಗೆ ಬಂದಂಥ ಮುಸ್ಲಿಮರು ಸ್ವತಂತ್ರವಾದ ಪಕ್ಷವನ್ನು ಕಟ್ಟಿ ಕಣದಲ್ಲಿದ್ದಾರೆ. ಅದರ ಜೊತೆಗೆ 24 ದಕ್ಷಿಣ ಪರಗಣದಲ್ಲಿ 10.9 ಈ SIR ಮೂಲಕ ಮತ ಡಿಲೀಟ್ ಆದದನ್ನು ಗಮನಿಸಿದಿರಿ. ನಾರ್ತ್ 24 ಪರಗಣದಲ್ಲಿ 12 ಲಕ್ಷ ಮತ ಡಿಲೀಟ್ ಆದದನ್ನು ಗಮನಿಸಿದಿರಿ. ಕೋಲ್ಕತ್ತಾದಲ್ಲಿ 7 ಲಕ್ಷ ಮತ ಡಿಲೀಟ್ ಆದದನ್ನು ಗಮನಿಸಿದಿರಿ. 2ನೇ ಹಂತದ ಈ ಕ್ಷೇತ್ರದ ಚುನಾವಣೆಯಲ್ಲಿ 11.8% SIR ಮೂಲಕ ಮತ ಡಿಲೀಟ್ ಆಗಿದೆ. ಅದರ ಜೊತೆಗೆ ಧ್ರುವೀಕರಣ, ಹಿಂದೂಗಳ ಮತದ ಧ್ರುವೀಕರಣ 70-72% ಇದ್ದಂಥ ಹಿಂದೂಗಳು ಇವತ್ತು ಅಲ್ಲಿ ಜೈಕಾರ ಹಾಕ್ತಾ ಇದ್ರು, ಶ್ರೀಕಾರ ಹಾಕ್ತಾ ಇದ್ರು, ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ರು. ಅದು ಏನನ್ನ ಸೂಚಿಸ್ತದೆ? ಅದರ ಜೊತೆಗೆ ಇದೇ ಮಮತಾ ಬ್ಯಾನರ್ಜಿಯವರು ತನ್ನ ಇಡೀ ಕ್ಷೇತ್ರದ ಪ್ರತಿ ಬೂತಿಗೆ ಭವಾನಿನಗರದಲ್ಲಿ ಅವರು ಒಂದು ವಿಚಿತ್ರವಾದ ಸಂಕಟದಿಂದ ಓಡಾಡ್ತಾ ಇದ್ದನ್ನು ಗಮನಿಸ್ತಿದೆ. ಎಲ್ಲೋ ಒಂದು ಕಡೆ ಹತಾಶೆ, ಎಲ್ಲೋ ಒಂದು ಕಡೆ ತನ್ನ ಸೋಲಿನ ಝಳ. ಏಕಾಂಗಿಯಾಗಿ ಒಂದು ಕುರ್ಚಿಯಲ್ಲಿ ಸುಮ್ಮನೆ ಕೂತಿದ್ರು ಗಂಟೆಗಳ ಕಾಲ. ಯಾವತ್ತೂ ಅವರು ಮನೆ ಬಿಟ್ಟು ಹೊರಗೆ ಬಂದವರಲ್ಲ. ಯಾವುದೇ ಎಲೆಕ್ಷನ್ನಲ್ಲಿ ಬೂತ್ನಿಂದ ಬೂತ್ಗೆ ತಿರುಗಾಡಿದವರಲ್ಲ. ಸುವೇಂದು ಅಧಿಕಾರಿ ಕೂಡ ತಿರುಗಾಡಿದ್ದಾರೆ, ಅದು ಪ್ರಶ್ನೆ ಬೇರೆ. ಆದರೆ ಅವರು ನಿರಾಳವಾಗಿದ್ದರು, ಆರಾಮಾಗಿದ್ದರು, ಯಾವುದೇ ಟೆನ್ಷನ್ ಇಲ್ಲದೆ ತಿರುಗಾಡ್ತಾ ಇದ್ರು. ಆದರೆ ಇವತ್ತಿನ ಸೂಚನೆ ಏನನ್ನ ಹೇಳ್ತಾ ಇದೆ ಪಶ್ಚಿಮ ಬಂಗಾಳದ ಭವಿಷ್ಯ ಅಂತಂದ್ರೆ, ಇದು ಸೋಲಿನ ಜಳದಲ್ಲಿ ಮಮತಾ ಬ್ಯಾನರ್ಜಿ ಸಂಪೂರ್ಣವಾಗಿ ಮುಳುಗೋಗಿದ್ದಾರೆ ಅನ್ನೋದನ್ನ ಅವರ ಇವತ್ತಿನ ಮುಖಚಾರೆ, ಬಾಡಿ ಲ್ಯಾಂಗ್ವೇಜು, ಅವರ ಭಾಷೆ, ಆ ಭಾಷೆಯಲ್ಲಿ ಇಲ್ಲದೆ ಇರುವಂಥ ಅವರ ಆ ಗರ್ಜನೆಯ ಗತ್ತು, ಇವೆಲ್ಲವೂ ಸೂಚಿಸ್ತಾ ಇದ್ದ ಪ್ರಕಾರ ಸಂಪೂರ್ಣವಾಗಿ ದೀದಿ ತನ್ನ ಸೋಲನ್ನ ಕಣ್ಣೆದರೆಯೇ ಕಟ್ಟಿಕೊಂಡು ನಿಂತ ಹಾಗೆ ಇತ್ತು. ಆಮೇಲೆ ಎಲೆಕ್ಷನ್ ಕಮಿಷನ್ ಎಂಥ ಅದ್ಭುತವಾದ ಕೆಲಸ ಮಾಡಿದೆ ಅಂದರೆ, ಕಳೆದ ಎಲೆಕ್ಷನ್ನಲ್ಲಿ 70 ಜನರ ಸಾವಾಗಿತ್ತು, ಹತ್ಯೆ.
ಈ ಬಾರಿ ಒಂದೇ ಒಂದು ಅಂತ ಘಟನೆಯೂ ನಡೆದಿಲ್ಲ. ನೆನಪಿಡಿ, ಬೂತ್ ಕ್ಯಾಪ್ಚರ್ ಇಲ್ಲ, ಟ್ಯಾಂಪರಿಂಗ್ ಇಲ್ಲ, ಇನ್ನೊಂದೋ ಮಗದೊಂದೋ ಗೂಂಡಾಗಿರಿಯೋ, ನೋ, ಬೆಂಕಿ ಗಿಂಕಿ ಯಾವುದೂ ಇಲ್ಲ ಅಂತ ಅಷ್ಟರ ಮಟ್ಟಿಗೆ ಪರ್ಫೆಕ್ಟ್ ಆಗಿ ಚುನಾವಣಾ ಒಂದು ಕಣವನ್ನ ಸಿದ್ಧಗೊಳಿಸಿದ್ದು ಜ್ಞಾನೇಶ್ ಕುಮಾರ್ ಕಮಿಷನರ್ ಅವರ ಬಹಳ ದೊಡ್ಡ ಸಾಧನೆ ಅಂತ ಭಾವಿಸಬೇಕು. ಹಾಗಾಗಿ ಬಂಗಾಲ ಈ ರೀತಿಯೂ ಚುನಾವಣೆ ಮಾಡಬಹುದೇ? ಇದು ಹೊಸ ಇತಿಹಾಸ, ಇದು ಹೊಸ ಶಕೆ. ಇದು ಇಲೆಕ್ಷನ್ ಕಮಿಷನ್ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಿ ಸಾಧಿಸಬಹುದು ಅನ್ನೋದಕ್ಕೆ ಇಲೆಕ್ಷನ್ ಕಮಿಷನರ್ ಬಾಂಗ್ಲಾದ ಒಂದು ಉದಾಹರಣೆಯನ್ನ ಇಟ್ಟುಕೊಂಡು ಇಡೀ ದೇಶದ ಚುನಾವಣೆಯನ್ನ ಚಿಟಿಕೆ ಹೊಡೆಯುವ ಹಾಗೆ ಅವರು ಮಾಡಬಹುದು. ಹಾಗಾಗಿ ಬಂಗಾಲ ಹಲವು ಹಲವು ಹೊಸತುಗಳಿಗೆ ಇವತ್ತು ನಡೆದಂಥ 2 ಹಂತದ ಮತದಾನದಲ್ಲೂ ಹಲವು ಪ್ರಮುಖವಾದಂಥ ಐತಿಹಾಸಿಕ ಹೆಜ್ಜೆ ಗುರುತುಗಳನ್ನು ಬಂಗಾಲದಲ್ಲಿ ಇಟ್ಟಿದೆ, ನೆಟ್ಟಿದೆ. ಅದರ ಜೊತೆಗೆ ಆ ಒಂದು ನೆನಪನ್ನು ಕೂಡ ಬಿಟ್ಟು ಇಡೀ ದೇಶದ ಚುನಾವಣೆಯನ್ನ ಯಾವ ರೀತಿ ನಾವು ಮಾಡಬಹುದು ಅನ್ನೋದಕ್ಕೆ ಒಂದು ಸಾಕ್ಷಿ ಪ್ರಜ್ಞೆ. ಜೊತೆಗೆ 2021 ಸುವೇಂದು ಅಧಿಕಾರಿಯನ್ನ ಸೋಲಿಸಿಯೇ ಸಿದ್ಧ ಅಂತ ನಂದಿಗ್ರಾಮವನ್ನ ಹುಡ್ಕೊಂಡು ಹೋಗಿದ್ರು ದೀದಿ, ಅಲ್ಲಿ ಸೋತ್ರು. ಆಮೇಲೆ ಮಧ್ಯಂತರ ಚುನಾವಣೆ ಮಾಡಿ ಅವರು ಭವಾನಿಪುರದಲ್ಲಿ ಮತ್ತೆ ಗೆದ್ರು. ಅವ್ರದ್ದು ಕಾಳಿಘಾಟ್ ಅವರ ಮನೆ, ಅವ್ರ ನಿಜವಾದ ಕ್ಷೇತ್ರ ಭವಾನಿಪುರ. ಈ ಸರಿ ಭವಾನಿಪುರದಲ್ಲಿ ಸೋಲ್ತಾರೆ ಅಂತಲೇ ಬಹುತೇಕ ಸಮೀಕ್ಷೆಗಳು ಹೇಳ್ತಾ ಇದೆ. ಅವರ ಮುಖಚಹರೆ ಕೂಡ ಅದನ್ನ ಸ್ಪಷ್ಟವಾಗಿ ಹೊರಸೂಸುತ್ತಾ ಇತ್ತು. ಆಮೇಲೆ ಮಮತಾ ಬ್ಯಾನರ್ಜಿಯವರನ್ನ ಈ ರೀತಿಯಲ್ಲಿ 15 ವರ್ಷದ ನಂತರ ಬಂಗಾಲದ ಮತದಾರರು ಒದ್ದೋಡಿಸಬಹುದು ಅನ್ನುವಂಥ ಒಂದು ಸಮೀಕ್ಷೆ ಮತ್ತು ಫಿಗರ್ ಏನು ಬರ್ತಾ ಇದೆ, ಅವರು ಅದನ್ನ ಅಥವಾ ಅವರ ಪಕ್ಷ ಹತಾಶೆಯಲ್ಲಿ ಯಾವ್ಯಾವ ರೀತಿ ಅಂತಂದ್ರೆ, ಮೇ 4 ಆಗಲಿ, ನಿಮ್ಮನ್ನ ನಿಮ್ಮ ತಂದೆ ಬಂದು ದೆಹಲಿಯಿಂದ ಕಾಪಾಡ್ತಾರೆ, ನಾವು ನೋಡ್ತೇವೆ ಅಂತ ಹೇಳಿ ಪಬ್ಲಿಕ್ ಅಲ್ಲಿ ಜಹಾಂಗೀರ್ ಖಾನು ಮತ್ತೆ ಅಭ್ಯರ್ಥಿ ಇವರೆಲ್ಲರೂ ಅಲ್ಲಿ ಹೇಳಿದ್ದನ್ನ, ಚುನಾವಣೆಯ ಎಲ್ಲ ಇತಿಮಿತಿಗಳನ್ನು ಅವರು ಮೀರಿದ್ದಾರೆ ಅನ್ನೋದಕ್ಕೆ ಬೇಕಾದಷ್ಟು ದಾಖಲೆಗಳು ಸಿಗ್ತವೆ. ಅದರ ಜೊತೆಗೆ ಈ ಕಳೆದ ಚುನಾವಣೆಯಲ್ಲಿ ಆದದ್ದು ಅದೇ. 4 ದಿನ ರಿಸಲ್ಟ್ ಬಂದ 4 ದಿನ ಬಂಗಾಲ ಶಾಂತವಾಗಿತ್ತು. ಆ ನಂತರ ಕೊಲೆ, ಸುಲಿಗೆ, ದೊಂಬಿ ಹುಡುಕಿ ಹೊಡೆಯುವ ಕೆಲಸವನ್ನ ಮಾಡಿ. ಯಾಕೆಂತಂದ್ರೆ CRPF ಡೆಲ್ಲಿಗೆ ಹೊರಟಿತ್ತು. ಅದಕ್ಕಾಗಿ ಈ ಸರಿ ಅಮಿತ್ ಶಾ ಹೇಳಿದ್ದಾರೆ 60 ದಿನ ಬಿಜೆಪಿ ಬರಲಿ, TMC ಬರಲಿ, ಯಾವುದೇ ಬಂದ್ರು ಎಲೆಕ್ಷನ್ ಕಮಿಷನ್ ಜ್ಞಾನೇಶ್ ಕುಮಾರ್ ಈಗಾಗಲೇ ಅದನ್ನ ಘೋಷಿಸಿದ್ದಾರೆ. ಬಂಗಾಲದಲ್ಲಿ ಇದೇ ಇವತ್ತು ಮನೆಗೆ, ಮನಸ್ಸಿಗೆ, ಬೀದಿಯಲ್ಲಿ ಪರೇಡ್ ಮಾಡಿ ಮತ್ತೆ ಜನರಿಗೆ ವಿಶ್ವಾಸವನ್ನ ತುಂಬಿ ಏನೇನು ಕೆಲಸವನ್ನ CRPF ಎಲ್ಲ ಮಾಡಿದೆ, ಅದು 60 ದಿನ ಉಳಿತದೆ ಇಲ್ಲೇ. ಹಾಗಾಗಿ ನೀವು ಯಾವುದೇ ಹೆದರಿಕೆ ಬೇಡ, ಭಯ ಬೇಡ, ಏನೂ ಬೇಡ, ನೀವು ಬಂದು ಮತದಾನ ಮಾಡಿ. ಅದರ ಪರಿಣಾಮವೇ 2 ಹಂತಗಳಲ್ಲೂ ದಾಖಲೆಯ ಮತದಾನ, ಸುಖದ ಮತದಾನ, ನಗುಮುಖದ ಮತದಾನಕ್ಕೆ ಉತ್ಸಾಹದಿಂದ 5ವರೆಗೆ ಬಂದು ಕ್ಯೂನಲ್ಲಿ ಹೆಣ್ಣು ಮಕ್ಕಳು ನಿಲ್ತಾರೆ ಅಂತಾದ್ರೆ ಎಲೆಕ್ಷನ್ ಕಮಿಷನ್ನು ಯಾವ ರೀತಿಯ ವಾತಾವರಣವನ್ನ ಅಲ್ಲಿ ಸೃಷ್ಟಿ ಮಾಡಿತ್ತು ಅನ್ನೋದನ್ನ ನೀವು ಗಮನಿಸಬೇಕು. ಅದರ ಜೊತೆಗೆ ಒಂದಿಷ್ಟು ಮಜಾ ವಿಚಾರಗಳನ್ನು ಹೇಳಬೇಕು ಅಂತಂದ್ರೆ, ಗ್ಯಾಂಗ್ಟಾಕ್ ಸಿಕ್ಕಿಂನಲ್ಲಿ ಮೋದಿ ಫುಟ್ಬಾಲ್ ಆಡಿದ್ರು, ಆದ್ರೆ ಗೋಲ್ ಆದದ್ದು ಬಂಗಾಲದಲ್ಲಿ. ಅದು ಎಷ್ಟು ವೈರಲ್ ಆಗಿದೆ ಆ ವಿಡಿಯೋ ಅಂತಂದ್ರೆ ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜಾಲ್ಮುರಿ ತಿಂದದ್ದು, ಆಮೇಲೆ ಈ ಫುಟ್ಬಾಲ್ ಆಡಿದ್ದು, ಅದಕ್ಕಿಂತ ಮುಖ್ಯವಾಗಿ ಕಾಶಿ ವಿಶ್ವನಾಥನಿಗೆ ಜಲಾಭಿಷೇಕವನ್ನ ಮಾಡಿದ್ದು ಬಹಳ ದೊಡ್ಡ ವೈರಲ್ ಆದಂಥ ವಿಡಿಯೋ. ಅದು ಬಿಟ್ಟರೆ ಅಜಯ್ ಪಾಲ್ ಶರ್ಮಾ ಉತ್ತರ ಪ್ರದೇಶದ ಸಿಂಗಂ, 500ಕ್ಕೂ ಹೆಚ್ಚು ಎನ್ಕೌಂಟರ್, ಉತ್ತರ ಪ್ರದೇಶದ ಅವರು ಕಾಕಿ ಡ್ರೆಸ್ ಅಲ್ಲಿ ನೆಲಕ್ಕೆ ಕಾಲಿಟ್ರು ಅಂತಂದ್ರೆ ಇಡೀ ಉತ್ತರ ಪ್ರದೇಶ ಅಲ್ಲಾಡ್ತದೆ. ಅದೇ ರೀತಿ ಇಲ್ಲಿ ಏನು ಉತ್ತರ ಪ್ರದೇಶದಿಂದ ಎಲೆಕ್ಷನ್ ಕಮಿಷನ್ನ ಆಹ್ವಾನದ ಮೇರೆಗೆ ಇಲ್ಲಿ ಕೆಲವು ಪಟ್ಟಿಂಗರು ಹೇಳ್ತಾ ಇದ್ರಲ್ಲ, TMC ನಿಮ್ಮನ್ನು ನೋಡ್ಕೊಳ್ತೇವೆ ಮೇ 4 ನಂತರ, ನೀವು ಯಾವುದೋ ರಾಜ್ಯದಿಂದ ಬಂದು ಈ ರಾಜ್ಯದಲ್ಲಿ ಅಧಿಕಾರ ಮಾಡ್ತೀರಿ. ನೋ, ಅವರು ಭಾರತೀಯ ಇಂಡಿಯನ್ ಪೊಲೀಸ್, ಅವರು ಭಾರತ ದೇಶದ ಪೊಲೀಸ್ ಆಫೀಸರ್. ಅವರು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಎಲ್ಲಿಗೆ ಬೇಕಾದ್ರೂ ಅವರನ್ನು ಕಳಿಸ್ಬೋದು, ಎಲ್ಲಿಗೆ ಬೇಕಾದ್ರೂ ಹೋಗಿ ಅವರ ಅಧಿಕಾರವನ್ನು ಚಲಾಯಿಸ್ಬೋದು.
ಅದರ ಕನಿಷ್ಠ ಪ್ರಜ್ಞೆ ಇಲ್ಲದೇ TMC ಅವರು ಅವರಿಗೆ ಏಕಾಏಕಿ ಗೂಂಡಾ ಭಾಷೆಯಲ್ಲಿ ಧಮಕಿ ಹಾಕಿದ್ದನ್ನು ಕೂಡ ಎಲೆಕ್ಷನ್ ಕಮಿಷನ್ ಗಮನಿಸಿದೆ. ಅವರ ಮೇಲೆ ಆ್ಯಕ್ಷನ್ ತಗೊಳ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿದ್ದೇವೆ. ನಿನ್ನೆ ಅವರು ಈ ಎರಡನೇ ಹಂತದ ಚುನಾವಣೆಗಿಂತ ಪೂರ್ವದಲ್ಲಿ ಅವರು ಬಂದ ನಂತರ 2486 ಜನರಿಗಿಂತ ಹೆಚ್ಚು ರೌಡಿಗಳನ್ನು ಮತ್ತು ಸಂದೇಹಿತ ವ್ಯಕ್ತಿಗಳನ್ನು ಒಳಗೆ ಜಡ್ದಿದ್ದಾರೆ ಹಾಕಿ. ಅದರ ಜೊತೆಗೆ ಎಲೆಕ್ಷನ್ನು ಆರಂಭ ಆಗುವ ಪೂರ್ವದಲ್ಲಿ ಅಧಿಕಾರಿಗಳ ಒಂದು ಸಭೆಯನ್ನು ಮಾಡ್ತಾರೆ. ನೋಡಿ, ಒಬ್ಬ ಪೊಲೀಸ್ ಆಫೀಸರು ತನ್ನ ಪ್ರಾಮಾಣಿಕತೆ, ತನ್ನ ನಿಷ್ಠುರತೆ, ಜನರಿಗೋಸ್ಕರ ತನ್ನ ಇಡೀ ಜೀವನವನ್ನೇ ನಾನು ಮುಡಿಪಾಗಿಡ್ತೇನೆ ಅನ್ನುವಂಥ ಆ ಕಠೋರವಾದಂಥ ಒಂದು ನಿರ್ಧಾರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಎಂಥ ಒಂದು ಜನಪ್ರಿಯತೆ ಬರುತ್ತೆ, ಹೀರೋಯಿಸಮ್ಮು, ಅದನ್ನು ನೋಡೋದೇ ಮಜಾ ಅಂತ. ಆ ಅಧಿಕಾರಿಗಳ ಮೀಟಿಂಗಿಗೆ ಅವರು ಅಜಯ್ ಪಾಲ್ ಶರ್ಮಾ ಬಂದರೆ ಇಡೀ ನ್ಯಾಷನಲ್ TV, ಇಂಟರ್ನ್ಯಾಷನಲ್ TV ಪ್ರತಿಯೊಂದು ಫೋಕಸ್ ಮಾಡುತ್ತೆ. ಆಮೇಲೆ ಅಷ್ಟು ಚಂದ, ಒಳ್ಳೆಯ ಪರ್ಸನಾಲಿಟಿ, ಕೆಲಸದಲ್ಲಿ ಮಾತ್ರ ವ್ಯಾಘ್ರ. ಅದು ಅವರ ಒಂದು ಗತ್ತು ಗಾಂಭೀರ್ಯ ಈ ಎಲೆಕ್ಷನ್ನಲ್ಲಿ ಸಂಪೂರ್ಣವಾಗಿ ಒಂದು ವೈರಲ್ ಆದಂಥ ವಿಡಿಯೋಗಳ ಮೂಲಕ ಬಂಗಾಲದ ಎಲೆಕ್ಷನ್ನು ಬಹುಶಃ ಪ್ರಪಂಚದಾದ್ಯಂತ ತನ್ನ ಬಿಂಬವನ್ನು ಬಿತ್ತರಿಸಿದೆ ಅಂತ ನಾನು ಭಾವಿಸ್ತೇನೆ. ಇನ್ನು ಜ್ಞಾನೇಶ್ ಕುಮಾರ್ ಅವರ ಒಂದು ಜ್ಞಾನ, ಸೂಕ್ಷ್ಮತೆ ಬಂಗಾಲದ ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಮಾಡಿತ್ತು ಅನ್ನೋದಕ್ಕೆ 2 ಉದಾಹರಣೆಗಳನ್ನು ಕೊಡಬಹುದು. ಒಂದು, ಪ್ರತಿ ಬೂತ್ನಲ್ಲಿ 360 ಡಿಗ್ರಿ ಕ್ಯಾಮರಾ ಹಾಕಿದ್ದು, ಮತ್ತು ಅವರು ವಾರ್ನಿಂಗ್ ಕೂಡ ಮಾಡಿದರು. ಈ ಕ್ಯಾಮರಾ ಒಮ್ಮೆ 10 ನಿಮಿಷ ಏನಾದರೂ ಬಂದಾಯಿತು ಅಂತಾದರೆ ಆ ಬೂತಲ್ಲಿ ಮತ್ತೆ ರೀಎಲೆಕ್ಷನ್ ಅನ್ನು ಮಾಡ್ತಾನೆ. ಆಮೇಲೆ 100 ಮೀಟರ್ ದೂರದಿಂದ ಅಲ್ಲಿ ಏನೋ ಒಂದು ಆ ಬೂತಿನಲ್ಲಿ 100 ಮೀಟರ್ ದೂರದವರೆಗೆ ಯಾರು ಒಳ ಪ್ರವೇಶ ಮಾಡಲಿಕ್ಕಿಲ್ಲ ಅಂತ ಲಕ್ಷ್ಮಣ ರೇಖೆ. ಅದು ಆ ಲಕ್ಷ್ಮಣ ರೇಖೆಯಿಂದ ಒಳಗೆ ಬಂದಾಗ ಪ್ರತಿಯೊಂದು ಬುರ್ಕಾ ಹಾಕಿ, ನೀವು ಹಿಜಾಬ್ ಹಾಕಿ, ಏನು ಬೇಕಾದ್ರೆ ಹಾಕಿ, ಮಹಿಳಾ ಅಧಿಕಾರಿಗಳು ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಹಿಂಸೆ ಆಗದಿದ್ದ ರೀತಿಯಲ್ಲಿ ಮುಖಚಹರೆಯನ್ನು ಕನ್ಫರ್ಮ್ ಮಾಡಬೇಕು. ಮುಖಚಹರೆಯನ್ನು ಕನ್ಫರ್ಮ್ ಮಾಡಿದ ನಂತರ ಒಳಗೆ ಬಿಡ್ತಾರೆ, ಆಮೇಲೆ ವೋಟಿಂಗ್ ಮಾಡಬೇಕು. ಈ 2 ಅಂಶ ಇದೆಯಲ್ಲ, ಇದು ತೀರಾ ಪ್ರಭಾವಶಾಲಿಯಾಗಿ ಅಲ್ಲಿ ಯಾವುದೇ ರೀತಿಯಲ್ಲೂ ತೊಂದರೆ ಆಗದಿದ್ದಂಥ ಒಂದು ಶಿಸ್ತನ್ನು, ವ್ಯವಸ್ಥೆಯನ್ನು ಎಲೆಕ್ಷನ್ ಕಮಿಷನ್ನು ಮಾಡಿದೆ. ಮತ್ತು ಸರ್ಪಗಾವಲು, ಯಾವ ರೀತಿಯಲ್ಲೂ ನೀವು ಗೂಂಡಾಯಿಸಮ್ ನೋ. ಇದೇ ಜಹಾಂಗೀರ್ ಖಾನ್ ಕಳೆದ ಚುನಾವಣೆಯಲ್ಲಿ ಏನು ಮಾಡಿದ್ರು ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆ ಸಿಗುತ್ತೆ. ಆದರೆ ಈ ಸರಿ ಜಹಾಂಗೀರ್ ಖಾನು ಅಡಗಿ ಕುಳಿತು ಕಳ್ಳತನದಿಂದ ಅಜಯ್ ಪಾಲ್ ಶರ್ಮರ ಕಣ್ಣು ತಪ್ಪಿಸ್ಕೊಂಡು ಬದುಕಬೇಕಾಯ್ತು. ಹಾಗಾಗಿ ಅಲ್ಲಿ ಈ ಎಲೆಕ್ಷನ್ ಕಮಿಷನ್ನು ಮಾಡಿದಂಥ ಈ ಥರದ ಕೆಲಸ ಇದು ಅದ್ಭುತವಾದಂಥ ಒಂದು ರಿಸಲ್ಟನ್ನು ತರಲಿಕ್ಕೆ ಸಾಧ್ಯತೆ ಮಾಡಿದೆ ಅನ್ನೋದರ ಬಗ್ಗೆ ಯಾವುದೇ ರೀತಿಯಲ್ಲೂ ನಾವು ಬೇರೆ ತರ್ಕವನ್ನೇ ಮಾಡಬೇಕಾಗಿಲ್ಲ. ಇನ್ನು ನರೇಂದ್ರ ಮೋದಿಯವರು ಸಂಪೂರ್ಣವಾಗಿ ಬಂಗಾಳದ ಮತದಾರರಿಗೆ ಕೃತಜ್ಞತೆಯನ್ನು ಹೇಳಿದ್ದಾರೆ, ಹೃದಯ ತುಂಬಿದ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಯಾಕೆಂದರೆ ಇಂಥ ದಾಖಲೆಯ ಮತದಾನ ಬಂಗಾಳದಲ್ಲಿ ಯಾವತ್ತೂ ಆಗೇ ಇಲ್ಲ. ಆಮೇಲೆ ಅಲ್ಲಿ ಒಂದು ಬಹಳ ಗಮ್ಮತ್ತಿನ ವಿಚಾರ ಅಂತಂದರೆ, ನಿಮಗೆ ಮಧ್ಯಾಹ್ನ ಒಂದು 2:30-3 ಗಂಟೆಯ ಹೊತ್ತಿಗೆ ಏನಿಲ್ಲ ಅಂದರೂ 23-34% ವೋಟ್ ಆಗ್ತಾಯಿತ್ತು. ಯಾವಾಗ 4:15 ಕಳೀತೋ ಏಕದಮ್ 4:15 ಅಂದರೆ 6:30 ನಂತರ 2 ತಾಸಿನಲ್ಲಿ 83ಕ್ಕೂ ಹೆಚ್ಚು ವೋಟ್ ಆಗ್ತಾಯಿತ್ತು. ಸಹಜವಾಗಿ ಈ ವೋಟ್ ಈ ರೀತಿಯ ಪರ್ಸೆಂಟೇಜಲ್ಲಿ ಆಗಲಿಕ್ಕೆ ಶಾಬ್ದಿಕವಾಗಿ ಸಾಧ್ಯವೇ ಇಲ್ಲ, ಶಾರೀರಿಕವಾಗಿ ಸಾಧ್ಯ ಇಲ್ಲ. ಅದು ನಿಮ್ಗೆ ಗೊತ್ತಿದೆ ಯಾಕೆ ಅಂತ, ಕೊನೆಗೆ ಅಲ್ಲಿ ಒತ್ತೋದು. ಈ ಥರ ಇದ್ದದ್ದು ಈಗ ಅದು ಸಂಪೂರ್ಣ ಬದಲಾಗಿದೆ. ಬಂಗಾಲ ದಾಖಲೆ ಬರೆದಿದೆ ಯಾವುದೇ ರೀತಿಯಲ್ಲೂ. ಯಾಕೆಂದರೆ 2ನೇ ಹಂತದಲ್ಲಿ 142 ಸೀಟಲ್ಲಿ 123 ಬಾಚಿಕೊಂಡಿತ್ತು. ಲಾಸ್ಟ್ ಟೈಮು BJP 18ರಲ್ಲಿ ಗೆದ್ದಿತ್ತು, 1 ಸ್ವತಂತ್ರ ಅಭ್ಯರ್ಥಿ ಗೆದ್ದಿದ್ರು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಷ್ಟು ಭರ್ಜರಿಯ ಮತದಾನ ಆಗಿದೆ. ಈಗ ಕೊನೆಯ ಕ್ಲೈಮ್ಯಾಕ್ಸಲ್ಲಿ ನಿಮಗೆ ಬಹುಶಃ ನೀವೆಲ್ಲರೂ ಕಣ್ಣರಳಿಸಿ ಮನಸ್ಸರಳಿಸಿ ಕಾಯ್ತಾ ಇದ್ದೀರಿ, ಬಂಗಾಲದಲ್ಲಿ ಏನಾಗತ್ತೆ, BJPಯ ಪರಿಸ್ಥಿತಿ ಏನು,
BJP ಅಧಿಕಾರಕ್ಕೆ ಬರುತ್ತಾ? ಪೋಲ್ಗಳು ಏನು ಹೇಳ್ತವೆ? ಈ ಎಲ್ಲ ನಿಮ್ಮ ನಿರೀಕ್ಷೆ ಏನಿದೆ ಆ ಹೊತ್ತು ಇದು. ಈಗ ನೋಡಿ, ಪಿ ಮಾರ್ಕ್ ಎಕ್ಸಿಟ್ ಪೋಲ್, ಮೆಟ್ರೈಸ್ ಎಕ್ಸಿಟ್ ಪೋಲ್, ಇದು ಎರಡು ಅತ್ಯಂತ ಶ್ರೇಷ್ಠವಾದ, ನಿಖರವಾದ ಮತ್ತು ನಂಬಿಕೆಗೆ ಅರ್ಹವಾದಂಥ ಎಕ್ಸಿಟ್ ಪೋಲ್ಗಳು. ಬಿಹಾರದ ಎಲೆಕ್ಷನ್ನಲ್ಲಿ ಇವರಿಬ್ಬರು ಬಹಳ ಪರ್ಫೆಕ್ಟ್ ಆಗಿ ಹೇಳಿದರು. ಹಾಗಾದರೆ ಪಿ ಮಾರ್ಕ್ ಎಕ್ಸಿಟ್ ಪೋಲ್ ಏನು ಹೇಳ್ತಾ ಇದೆ ಅಂತ ನೀವು ನೋಡಿದ್ರೆ, TMC 108ರಿಂದ 113, ಟೋಟಲ್ ಸೀಟ್ 294. ಆದರೆ BJP ಎಷ್ಟು ಬಾಚಿಕೊಳ್ಳಬಹುದು ಅನ್ನೋದನ್ನ ಈ ಪಿ ಮಾರ್ಕ್ ಎಕ್ಸಿಟ್ ಪೋಲ್ ಏನು ಹೇಳ್ತಾ ಇದೆ ಅಂದ್ರೆ 150ರಿಂದ 170, ಅಭೂತಪೂರ್ವ, ಒಂದು ರೀತಿಯ ಸ್ವೀಪ್ ಮಾಡುತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ತದೆ. ಮತ್ತೆ ವೋಟ್ ಶೇರಿಂಗ್ ಕೂಡ 44% BJP ಈ ಸರಿ ದಾಖಲಿಸಿದೆ. ಇನ್ನು ಮೆಟ್ರೈಸ್ ಪೋಲಿಂಗ್ ಏನ್ ಹೇಳುತ್ತೆ? BJP 144ರಿಂದ 164. ಒಂದು ಇವರು ಸ್ವಲ್ಪ ಕಂಜೂಷಿತನದಿಂದ ಮಾಡ್ತಾರೆ ಯಾವಾಗಲೂ. ಇವ್ರದ್ದು 144ರಿಂದ 164. ಅದೇ ಪಿ ಮಾರ್ಕ್ 150ರಿಂದ 170. ಅಸ್ಸಾಂ ಅಂತೂ ಕಂಪ್ಲೀಟ್ ಸ್ವಿಂಗ್, 126 ಸೀಟ್ ಇರುವುದಲ್ಲಿ ಅಸ್ಸಾಮನ ನಮ್ಮ ಹಿಮವಂತ್ ಬಿಸ್ವಾ ಶರ್ಮಾ ಈ ಸರಿ ನೋಡಬೇಕು, ಮಕ್ಕಳೊಟ್ಟಿಗೆ ಐಸ್ ಕ್ರೀಮ್ ತಿಂದ್ಕೊಂಡು ಹಾಡು ಹಾಡ್ಕೊಂಡು ಅದ್ಭುತವಾಗಿ ಗಮ್ಮತ್ತಾಗಿ ಒಂದು ಆ ಕ್ಯಾಂಪೇನೇ ಬಹುಶಃ ಅದೊಂದು ಮಾದರಿಯ ಕ್ಯಾಂಪೇನ್ ಅದು. ಮತ್ತು ಅವರ ಹೆಂಡತಿ ವಿಷಯದಲ್ಲಿ ಈ ಕಾಂಗ್ರೆಸ್ನವರು ತಲೆಕೆಟ್ಟು ಮಾತಾಡಿದಾಗ ಅದಕ್ಕೆ ಯಾವ ರೀತಿ ಖೇರಾನಿಗೆ ಉತ್ತರ ಕೊಟ್ಟರು ಮತ್ತು ಇವತ್ತು ಕಂಬಿ ಎಣಿಸುವ ಪರಿಸ್ಥಿತಿ ನ್ಯಾಯಾಂಗದ ವ್ಯವಸ್ಥೆ ಯಾವಾಗ ಅವರಿಗೆ ತೀರ್ಪು ಕೊಡ್ತದೆ ಅಂತ ಗೊತ್ತಿಲ್ಲ. ಅದರ ಪ್ರತಿಯೊಂದನ್ನು ಕೂಡ ಎದುರಿಸಿದ್ರು. 85ರಿಂದ 95 ಸೀಟು ಅಸ್ಸಾಮಲ್ಲಿ ಬರುತ್ತೆ ಅಂತ ಹೇಳ್ತಾರೆ. INDA 25ರಿಂದ 32 ಅಂತ ಹೇಳ್ತಾರೆ. ಹಾಗಾಗಿ ಈ ನಾನು ಉಳಿದಂಥದ್ದನ್ನು ನಿಮಗೆ ಹೇಳಬೇಕಾದ ಅಗತ್ಯ ಇಲ್ಲ. ತಮಿಳುನಾಡಲ್ಲಿ DMK 125ರಿಂದ 145 ಅಂತ ಅದು ಪಿ ಮಾರ್ಕು ಹೇಳಿದೆ. ಹಾಗಾಗಿ ಅಸ್ಸಾಮು ಕಂಪ್ಲೀಟ್ ಸ್ವೀಪ್ ಆಗುತ್ತೆ. ಕೇರಳದಲ್ಲಿ BJP ಒಂದು ತನ್ನ ಹೊಸ ದಾಖಲೆಯನ್ನು ಮಾಡಬಹುದು. ಅಧಿಕಾರಿಗೆ ಇದಕ್ಕಾಗಂತಲ್ಲ, ಸೀಟು ಸಂಖ್ಯೆ ಜಾಸ್ತಿ ಆಗ್ಬೋದು ಅನ್ನೋದನ್ನು ಹೇಳುತ್ತೆ. ನಮಗೆ ಈಗಿರುವಂಥ ಕುತೂಹಲ ಅಸ್ಸಾಮು ಅಲ್ಲ, ಕೇರಳವೂ ಅಲ್ಲ, ಪುದುಚೇರಿ ಅಲ್ಲ, ಅಥವಾ ತಮಿಳುನಾಡು ಅಲ್ಲ, ಕೇವಲ ಬಂಗಾಲದ ದೀದಿಯ ಇಡೀಯದಾದಂಥ ಕನಸು ನುಚ್ಚು ನೂರಾಗಲಿಕ್ಕಿದೆ. BJP ಅಭೂತಪೂರ್ವವಾದಂಥ ಸ್ವೀಪ್ ಅನ್ನುವ ಅರ್ಥದಲ್ಲಿ ಅಧಿಕಾರಕ್ಕೆ ಬರಲಿದೆ ಅನ್ನೋದು ಪಿ ಮಾರ್ಕ್ ಮತ್ತು ಟ್ರೈಸ್ ಎರಡೂ ಎಕ್ಸಿಟ್ ಪೋಲು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆಮೇಲೆ ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್ ನಿಜಕ್ಕೂ ಇತಿಹಾಸವನ್ನು ಬರೆದಿದ್ದಾರೆ. ಇನ್ನು ಇಡೀಯದಾದಂಥ ಒಂದು ಭದ್ರತಾ ವ್ಯವಸ್ಥೆ ಇರ್ಬೋದು, ಜನರಿಗೆ ವಿಶ್ವಾಸವನ್ನು ಮೂಡಿಸಿದ್ದಿರಬಹುದು, ಮತ್ತೆ 2.5 ವರ್ಷದ ಶತಪ್ರಯತ್ನ BJPದು, ಗ್ರಾಸ್ ರೂಟ್ ಲೆವೆಲಿನ RSS BJP ಜಂಟಿಯಾಗಿ. ಆಮೇಲೆ ಈ ದೀದಿಯ ಬಗ್ಗೆ ನಾವು ಇಷ್ಟೆಲ್ಲ ಮಾತಾಡೋಣ, ಅವರು ಎಲ್ಲವನ್ನೂ ಕರಪ್ಟ್ ಮಾಡಿದರು, ಎಲ್ಲವನ್ನೂ ಭ್ರಷ್ಟಗೊಳಿಸಿದರು. ಹೆಣ್ಣುಮಕ್ಕಳ ಮೇಲೆ ನಡೆದಂಥ ಅತ್ಯಾಚಾರ ನೀವು ಮತ್ತೆ ಕೇಳಬೇಕಾಗಿಲ್ಲ, ಅಂಥ ಒಂದು ಸ್ಥಿತಿಗೆ ನಡೆದಿತ್ತು. ಆದರೆ ಅವರನ್ನು ನಾವು ಇನ್ನೊಂದು ದೃಷ್ಟಿಯಲ್ಲೂ ಗಮನಿಸಬೇಕು. ಏನು, ಒಬ್ಬ ಈ ದೇಶದ ಗೃಹ ಮಂತ್ರಿ ಒಂದು ರಾಜ್ಯದಲ್ಲಿ 15 ದಿನ ಮುಕ್ಕಾಮ ಹಾಕ್ತಾರೆ ಅಂತ ಆದರೆ ಅವರ ಇಡೀಯದಾದಂಥ ಒಂದು ಪವರ್ ಯಾವ ರೀತಿ ಇರಬೇಕು, ಅವರ ಆಡಳಿತದ ಕ್ರಮ ಹೆಂಗಿರಬೇಕು, ಅವರು ಇಡೀ ಬಂಗಾಲವನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡ ರೀತಿಯಾಗಿರಬೇಕು. ಇದನ್ನು ನಾವು ಗಮನಿಸಿದರೆ ಅವರನ್ನು ಮತ್ತು ಅವರ 15 ವರ್ಷದ ಆಡಳಿತವನ್ನು, ಯಾಕೆಂದರೆ ನೋಡಿ, RG ಕಾಲೇಜು ಪ್ರಕರಣ, ಸಂದೇಶ್ ಖಾಲಿ ಪ್ರಕರಣ, ಆಮೇಲೆ 24 ಪರಗಣ ಪ್ರಕರಣ, ಇದು ಏನು ಕಡಿಮೆ ಪ್ರಕರಣನ? ಇಡೀ ದೇಶ ಪ್ರಪಂಚ ಕ್ಯಾಕರಿಸಿ ಹೋಗಿತ್ತು. ಹೆಣ್ಣುಮಕ್ಕಳ ಮೇಲೆ ನಡೆದಂಥ ಅತ್ಯಾಚಾರ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಗೂಂಡಾಗಿರಿ ಇವೆಲ್ಲವನ್ನ ಹತ್ತಿಕ್ಕಿ BJPಯು ಅಷ್ಟೇ ಅದ್ಭುತವಾಗಿ ಕೆಲಸ ಮಾಡಿತ್ತು. ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಅವರ ಆ ಸಮಯ ಪ್ರಜ್ಞೆ, ಆ ಕೆಲಸ, ಅವರ ಇಡೀ ಬಂಗಾಲವನ್ನು ಪುಡಿಗಡ್ತೇನೆ ಅಂತ ಹೊರಟಂಥ TMC ಹೇಗೆ ಪುಡಿಗಡ್ತೀರಿ ನಾನು ನೋಡ್ತೇನೆ ಅನ್ನುವಂಥ ರೀತಿಯಲ್ಲಿ ಪಹರೆಯನ್ನು ಹಾಕಿ 24/7 ಕಣ್ಣಲ್ಲಿ ಎಣ್ಣೆ ಹಾಕ್ಕೊಂಡು ನೋಡೋದು ಅಂತಲ್ಲ, ಆ ಥರ ಮಾಡಿ ಗೂಂಡಾಗಳನ್ನೆಲ್ಲ ಹುಟ್ಟಡಗಿಸಿ
ಇಡೀಯದಾಗಿ ಸುಖವಾಗಿ ಸಮೃದ್ಧವಾಗಿ ಆ ಬಂಗಾಲದ ಅಭಿವೃದ್ಧಿಗಾಗಿ ವೋಟ್ ಮಾಡುವವರಿಗೆ ಒಂದು ವಾತಾವರಣವನ್ನು ಕಲ್ಪಿಸಿಕೊಟ್ಟದ್ದಿದೆಯಲ್ಲ, ಇದು ಬಹಳ ದೊಡ್ಡ ಇತಿಹಾಸ. ಒಮ್ಮೆ ಬಂಗಾಲದಲ್ಲಿ ಈ 2 ಎಕ್ಸಿಟ್ ಪೋಲ್ಗಳು ಹೇಳುವ ರೀತಿ BJP ಅಧಿಕಾರಕ್ಕೆ ಬಂದರೆ ಇಡೀ ದೇಶವನ್ನು ಕಾಡ್ತಾ ಇರುವಂಥ, ಇಡೀ ದೇಶವನ್ನೇ ಒಂದು ಕೆಡಿಸ್ತಾ ಇರುವಂಥ, ಇಡೀ ದೇಶವನ್ನೇ ನಿದ್ದೆಗೆಡಿಸ್ತಾ ಇದ್ದಂಥ ಬಂಗಾಳ ಅದು ಬಂಗಾರ ಆಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಮತ್ತು ಬಂಗಾಲದಲ್ಲಿ BJP ಅಧಿಕಾರಕ್ಕೆ ಬಂತು ಅಂತಾದರೆ ಇಡೀ ಭಾರತಕ್ಕೆ ಮತ್ತು ಭಾರತವನ್ನು ಒಂದು ವಿಕಸಿತ ದೇಶವನ್ನಾಗಿ ಕಟ್ಟಲಿಕ್ಕೆ ಹೊರಟಂಥ ಮೋದಿಯವರನ್ನು ತಡೆಯುವರು ಇನ್ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅವರ ಇಡೀ ಶಕ್ತಿ ನೂರ್ಮಡಿಗೊಳ್ತದೆ. ಅದು ಆಗಲಿ ಅಂತ ಆಶಿಸ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ.